ಬಾಚ್ಕಳಿ ಪೌಡ್ರ್ ಹಾಕಳಿ, ತಲೆ ಬಾಚ್ಕಳಿ ಪೌಡ್ರ್ ಹಾಕಳಿ. ಅಲ್ಲ ಮುಂದೊಂದಿನ ಮಾಡಲೇಬೇಕಲ್ಲ. ಮಾಡಬೇಕು. ನಿಮ್ಮ ಆಯ್ಕೆ ಯಾವುದು? ನಮ್ದು JDS. JDS. ಈ ಸಲ JDS BJP ಜೊತೆ ಮರೆದಾಗಿದ್ದಾರೆ. ಆಗ್ಲಿ ಬಿಡಿ, ಮುಂದೆ ನೋಡೋಣ ಅಂತೀರಾ? JDS ಬರಬೇಕು. ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿನ ಕಾಂಗ್ರೆಸ್ ಎಲ್ಲ ಯಾರಾಗಬೇಕು? JDS ಅಲ್ಲೇ ಬರಬೇಕು. JDS ಅಲ್ಲೇ ಯಾರು ಆಗಬೇಕು ಅಂತೀರಾ? ಕುಮಾರಸ್ವಾಮಿ ಪ್ರಧಾನಿ ಆಗಬೇಕು ಕಷ್ಟಲ್ಲಿ ಅವ್ರು ಬರಬೇಕು ಅಷ್ಟೇ. ಅಷ್ಟೇ. ಇಷ್ಟೋ ತನಕ ಮಾತಾಡಿದೆಲ್ಲ ವೇಸ್ಟ್ ಆಗ್ಬಿಡ್ತು. ಅಲ್ಲಿ ಮೋದಿನೇ ಬರ್ಬೇಕಾ? ಮೋದಿ ಮೇಲ್ಗಡೆ ಅಲ್ಲ. ಇಲ್ಲಿ ಹಾಕುದ್ರೆ ಅಲ್ಲಿ ಬರೋದು ಮೋದಿ. ಈಗ ಹೇಳಿ ಇಲ್ಲಿ ಯಾರಿಗೆ ಹಾಕ್ತೀರಿ? ಈಗ ಯಾರಿಗೆ ಹಾಕ್ತೀರಿ? ಯಪ್ಪ ಹೇಳಿ ಯಾರಿಗೆ ಹಾಕ್ತೀರಿ ಈಗ? ನಾವು ಕಾಂಗ್ರೆಸ್ಗೆ ಯಾವತ್ತಿದ್ರು. ಈ ಸಲ ಇಲ್ಲೂ ಕಾಂಗ್ರೆಸ್ಗೆ ಒತ್ತದು. ಫಸ್ಟ್ ಇದಿದ್ರೆ ಎಲ್ಲ ಕೆಲಸನು, ಇದನ್ನೇ ನಾವು ಕಳ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ. ಕೈ ಇದೇ ಬೇಕು ಮೇನು. ನೀವೇನಂತೀರಾ? ಕೈ ಕಮಾಲ್. ನೀವು ಕೈ ಏ ಮೇಡಮ್ ನೀವೇನಂತೀರಾ? ಅಯ್ಯೋ ನಾಚಿಕೆ. ನೀವೇನಂತೀರ? ಅಗಲಿಗಿಂದ ನೋಡ್ತಾ ಇದ್ದೀನಿ. ಈ ಕಡೆ ತಿರ್ಸ್ಕೊಂಡು ಆ ಕಡೆ ತಿರ್ಸ್ಕೊಂಡು ಹಂಗೆ ಮೇಲೆ ಎಸ್ಕೇಪ್ ಆಗ್ಬಿಡಿ. ಏನು ನಿಮ್ಮ ಹೆಸರು? ಏನು ನಿಮ್ಮ ಹೆಸರು? ಧನ್ಯ. ನಿಮ್ಮನ್ನ ನೋಡಿ ಇವತ್ತು ರಿಪಬ್ಲಿಕ್ ಕನ್ನಡ ವೀಕ್ಷಕರು ಧನ್ಯರಾಗ್ಬಿಡ್ತಾರೆ. ಆಯ್ತು ಹೇಳ್ರಿ, ಯಾವ ಚುನಾವಣೆ ನಡೀತದೆ ಈಗ? ಅಯ್ಯೋ ಬಿಟ್ಬಿಡಿ ಪ್ಲೀಸ್. ಯಾವ ಚುನಾವಣೆ ಗೊತ್ತಿಲ್ಲ? ಆಯ್ತು, ನಾನು ಆಪ್ಷನ್ ಕೊಡ್ಲಾ? ಗ್ರಾಮ ಪಂಚಾಯಿತಿ, ಹಾಸನ ಹಾಲಿನ ಡೈರಿ ಚುನಾವಣೆ, ಲೋಕಸಭೆ, ವಿಧಾನಸಭೆ. ಲೋಕಸಭೆ ಪಕ್ಕ ಅದೇನಾ? ಆಯ್ತು, ಲೋಕಸಭೆನೇ. ಹೇಳ್ರಿ, ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದ್ರೆ ಉತ್ತಮ? BJPನ ಕಾಂಗ್ರೆಸ್? ಯಾವ್ದಾದ್ರು ಬರಲಿ, ನನಗೇನು ಬುಕ್ ಪೆನ್ ತಗೊಂಡು ಗೀಚೋದೇನು ತಪ್ಪುತ್ತೆ, ಓದೋದೇನು ತಪ್ಪುತ್ತೆ? ಸ್ಕಾಲರ್ಶಿಪ್ ಬಂದಿದ್ಯಾ? ಬಂದಿಲ್ಲ. ಸರಿ ಹೇಳಿ, ಯಾವುದಾದ್ರೂ ಬರಲಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನೀವು ಸ್ಟೂಡೆಂಟ್ಸ್ ಇದ್ದೀರಾ, ನಿಮಗೆ ಈ ದೇಶದ ಅಭಿವೃದ್ಧಿ ಅದು ಇದು ಮಣ್ಣು ಮತ್ತೊಂದು ಎಲ್ಲ ಗೊತ್ತಿರಬೇಕು. ಯಾವ್ದು ಬಂದರೆ ಉತ್ತಮ ಅಭಿವೃದ್ಧಿ, ಯಾವ್ದು ಬಂದರೆ ಏನು ಅನ್ಸುತ್ತೆ ನಿಮಗೆ? ಮೋದಿನೇ ಆಗಬೇಕು. ಇನ್ನೂ ಕನ್ಫ್ಯೂಷನ್ ಇದ್ದೀರಾ? ಕರೆಕ್ಟಾಗಿ ತಿಳ್ಕೊಳ್ಳಿ ಅಲ್ಲ. ಥ್ಯಾಂಕ್ ಯು. ಬಂಧು ಬಳಗ ಲೇಡೀಸ್, ಅಲೋ ಆಯ್ತಿರ್ರಿ, ನಾನು ಅಲ್ಲಿಂದ ನೋಡ್ತೇನೆ ಯಾವ ಥರ ಎಸ್ಕೇಪ್ ಆಗ್ತಿದ್ದೀರಾ ಅಂದರೆ, ಎಸ್ಕೇಪ್ ಆಗೋದೇ ನಿಮ್ಮ ಕೆಲಸ ಆಗ್ಬಿಟ್ಟಿದೆ. ಹೇಳಿ, ನಿಮ್ಮ ಹೆಸರೇನು? ಗೀತಾ ಅವರೇ, ಈ ಸಲ ನಿಮ್ಮ ಮತ ಯಾರಿಗೆ? ಕಾಂಗ್ರೆಸ್. ವೈ? ಇವಾಗೆಲ್ಲ ಯೂಸ್ ಮಾಡ್ಕೋತಲ್ವಾ ಫ್ರೀ ಬಸ್ಸು? ಹೌದು. ಇವಾಗ ಫ್ರೀ ಬಸ್ಸಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಿದ್ದೀರಾ? ಮಾತಾಡಿ. ಫ್ರೀ ಬಸ್ಸಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾರೆ. ಆದರೆ JDS ಏನ್ರಿ ನೀವು ಫ್ರೀ ಬಸ್ ಅನ್ಬಿಟ್ಟು ಯೂಸ್ ಮಾಡ್ಕೋತಾ ಇರೋದು ಇದು ಕಾಂಗ್ರೆಸ್ನ. ಆದರೆ ಪಕ್ಷ ಮಾಡೋದು ನೋಡಿದ್ರೆ JDSಗೆ ಯೂಸ್ ಮಾಡ್ಕೊಳ್ತಿರೋದಲ್ಲ ಕಾಂಗ್ರೆಸ್. ಪಕ್ಷ ಮಾಡೋದು ನೋಡ್ರಿ JDSಗೆ. ಸರಿ, ಪ್ರಧಾನಿ ಯಾರಾಗಬೇಕು? ಮೋದಿ ಆಗ್ಬೇಕಾ, ಕಾಂಗ್ರೆಸ್ ಎಲ್ಲ ಆಗ್ಬೇಕು? ಕಾಂಗ್ರೆಸ್ ಅಲ್ಲೇ ಆಗಬೇಕು. ಯಾರಾಗಬೇಕು? ರಾಹುಲ್ ಗಾಂಧಿ ಆಗ್ಬೇಕಾ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಆಗ್ಬೇಕು? ರಾಹುಲ್ ಗಾಂಧಿ ಆಗ್ಬೇಕು. ಓಕೆ, ಲೋಕಸಭಾ ಚುನಾವಣೆ ಬರ್ತಾ ಇದೆ. ಯಾವ ಪಕ್ಷ ಬಂದರೆ ಉತ್ತಮ ಈ ದೇಶಕ್ಕೆ? BJP. ಏಜ್ ಎಷ್ಟು? 13. ಕೇಳಲ್ಲ. ಓಕೆ, ಯಾಕೆ BJP ಬರಬೇಕು? ದೇಶಕ್ಕೆ ಈ ಫ್ರೀಯಾಗಿ ಕೊಟ್ಟಿದ್ದಾರಲ್ಲ ಬಸ್, ಅದನ್ನ ಸ್ಟಾಪ್ ಮಾಡಬೇಕು. ನಾವು ದುಡ್ಡು ಕೊಟ್ಟೆ ಓಡಾಡೋಣ, ಆಯ್ತಾ? ಮತ್ತು ಮಹಿಳೆಯರಿಗೆ 2,000 ರೂಪಾಯಿ ಅಂತ ಕೊಡ್ತಿದ್ದಾರೆ, ಅದು ಎಲ್ಲ ನಿಲ್ಲಿಸ್ಲಿ. ಯಾಕೆ ನಾವು ದುಡಿಬೇಕು, ನಾವು ತಿನ್ನಬೇಕು, ಆಯ್ತಾ? ಈಗ ಸರ್ಕಾರ ಬರೀ ನಮಗೆ ಮೋಸ ಆಗ್ತಾ ಇದೆ ಎಲ್ಲದರಿಂದ. ಅದಕ್ಕೋಸ್ಕರ ನಮಗೆ BJPನೇ ಬರಬೇಕು. ಈಗ ದುಡ್ಡು ಕೊಟ್ಟೆ ಹೋಗಿ ಬಿಡಿ, ಫ್ರೀ ಸಿಕ್ಕೈತೆ ಅಂದ್ಬಿಟ್ಟು ಯಾಕೆ ಫ್ರೀ ಟಿಕೆಟ್ ತಗೋತೀರಾ? ಆಧಾರ್ ಕಾರ್ಡ್ ತೋರಿಸಿ ದುಡ್ಡು ಕೊಟ್ಟೆ ಬಿಡಿ, ನಾವು ತಗೊಳ್ಳಲ್ಲ ಫ್ರೀ ಅಂತ. ನಾವು ಬೇಡ ಅಂದ್ರೆ ಎಲ್ಲರೂ ತಗೋತಾವ್ರಲ್ಲ, ತಗೊಳ್ತಾರೆ. ಎಲ್ಲರೂ ತಗೋತಾರೆ. ಬಿಟ್ಬಿಡ್ಬೇಕು, ಬಿಡಿಸ್ಬೇಕು. ಸರ್ಕಾರನೇ ತೀರ್ಮಾನ ಮಾಡ್ಬೇಕು ಅದನ್ನ. ಸರ್ಕಾರನೇ ತೀರ್ಮಾನ ಮಾಡ್ಬೇಕು ಅದನ್ನ. ಹೌದು. ನಿಮ್ಮ ಪ್ರಕಾರ ಏನು? ನಮ್ಮ ಪ್ರಕಾರನೂ ಅದೇ. ಅಯ್ಯೋ, ಅವ್ರು ಹೇಳ್ಬಿಟ್ರಲ್ಲ, ಒಳ್ಳೆ ಗಟ್ಟಿಯಾಗಿ ಮಾತಾಡ್ಬಿಟ್ರು, ನಾವೇನೇನು ಮಾತಾಡೋಣ ಅಂತೀರಾ? ಅದು ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಗೊತ್ತಾ? ಬಸ್ ಹತ್ತಕ್ಕಾಗಲ್ಲ, ಮಹಿಳೆಯರು ಹತ್ತಕ್ಕಾಗಲ್ಲ, ಜೆಂಟ್ಸ್ಗೆ ಸೀಟ್ ಸಿಗ್ತಾ ಇಲ್ಲ. ಮತ್ತು ಡ್ರೈವರು ಕಂಡಕ್ಟರ್ಗಳಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದ್ದಾರೆ ಅದರಿಂದ. ಮತ್ತು ಡ್ರೈವರ್ಗಳಿಗೆ ಕಂಡಕ್ಟರ್ಗಳಿಂದ ಹೊಡಿತಾ ಇದ್ದಾರೆ ಲೇಡೀಸು. ಈಗ ಒಬ್ಬ ಲೇಡೀಸ್ ಮೇಲೆ ಒಬ್ಬ ಜೆಂಟ್ಸು ಕೈ ಮಾಡ್ದ ಅಂತಂದರೆ ಯಾವ ತಿರಿ ಬರುತ್ತೆ ಕಾನೂನಲ್ಲಿ? ಅದಕ್ಕೇನೆ ಲೇಡೀಸ್ ಮೇಲೆ ಜೆಂಟ್ಸ್ ಕೈ ಮಾಡ್ದಂದ್ರೆ ಕಾನೂನು ಒಂದು ಬೇರೆ ಥರ ಕಾನೂನು. ಅದೇ ಎಲ್ಲ ಸೇರ್ಕೊಂಡು ಜೆಂಟ್ಸ್ ಮೇಲೆ ಕೈ ಮಾಡಿದ್ರೆ ಯಾವ ಕಾನೂನು? ಅದಕ್ಕೋಸ್ಕರ ಕಂಡಕ್ಟರ್ ಹಿತದೃಷ್ಟಿಗೋಸ್ಕರನೇ ಇದನ್ನೆಲ್ಲ ಸ್ಟಾಪ್ ಮಾಡಬೇಕು. ಇಲ್ಲಿ ನೀವು 3 ಜನ ಒಂದೇ ಥರ ಬಟ್ಟೆ ಹಾಕೊಂಡ್ಬಿಡಿ. ನಿಮ್ಮ ಹೆಸರು? ನಾಜಿಯಾ. ನಿಮ್ಮ ಹೆಸರು? ಓಕೆ, ಯಾವ ಚುನಾವಣೆ ಬರ್ತಾ ಇದೆ? ಎಲೆಕ್ಷನ್ ಯಾವ್ದು ಬರ್ತಾ ಇದೆ ಇವಾಗ? ಕಾಂಗ್ರೆಸ್. ಅಯ್ಯೋ, ನಾನು ಎಲೆಕ್ಷನ್ ಕೇಳ್ತಾ ಇದ್ದೀನಿ. ಲೋಕಸಭಾ ಚುನಾವಣೆ ಯಾವ ಪಕ್ಷ ಬಂದರೆ ಉತ್ತಮ ಅಂತ ಅನ್ಸುತ್ತೆ ನಿಮಗೆ? ಕಾಂಗ್ರೆಸ್ ಪಕ್ಷ. ನಿಮಗೆ
ಕಾಂಗ್ರೆಸ್ ಕಾಂಗ್ರೆಸ್ ಕೇಳಂಗೆ ಇಲ್ಲ. ಯಾಕೆ 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 ಕಾಂಗ್ರೆಸ್ ಬರ್ಬೇಕು? ವೈ? ಕಾಂಗ್ರೆಸ್ಸೇ ನಮಗೆ ಎಲ್ಲ ಫ್ರೀ ಕೊಡ್ತೀಯ ಅಂತ. ಏನ್ ಹೆಸರು? ಜೀವನ್. ನಿನ್ ಜೀವನ ಚೆನ್ನಾಗಿರ್ಬೇಕಂದ್ರೆ ತಡಿ, ಯಾವ 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 ಚುನಾವಣೆ ಬರ್ತೈತಿ ಇವಾಗ? ಲೋಕಸಭಾ. ನಿನ್ ಜೀವನ ಚೆನ್ನಾಗಿರ್ಬೇಕಂದ್ರೆ ಯಾವ ಪಕ್ಷ ಬಂದ್ರು ಉತ್ತಮ? ನನ್ನ ಜೀವನ ಚೆನ್ನಾಗಬೇಕಂದ್ರೆ ನಿನ್ ಜೀವನ ಅಲ್ಲ, ನಿನ್ ಜೀವನ ಜೊತೆ ಎಲ್ಲರ ಜೀವನ. ಎಲ್ಲರನ್ನ ಕೇಂದ್ರದಲ್ಲಿ ನರೇಂದ್ರ ಮೋದಿ ಬರಬೇಕು, ಇಲ್ಲಿ ನಮ್ಮ ಹಾಸನಲ್ಲಿ ಪ್ರಜ್ವಲ್ ರೇವಣ್ಣ ಬರಬೇಕು. ಪ್ರಜ್ವಲ್ ರೇವಣ್ಣ ಈ ಸಲ ಬಿಜೆಪಿಗೆ ಸೇರ್ಕೊಂಡ್ಬಿಟ್ಟಾರಲ್ಲ. ಎರಡರಲ್ಲಿ ಇದಾರಲ್ಲ, JDS ಅಲ್ಲಿ ಇದ್ದಾರೆ, BJP ಇದಾರಲ್ಲ, ಒಳ್ಳೇದೇ ಅಲ್ವಾ ನಮಗೆ? ಒಳ್ಳೇದೇ ಅಂತೀರಾ? ಒಳ್ಳೇದೇ. ಈಗ ಬಿಜೆಪಿಗೆ ಹೋಗಿದ್ ನಿಮಗೆ ಖುಷಿನಾ? ಖುಷಿಯೇ. ಅಂದ್ರೆ ನೀವು ಪಕ್ಕ ಅಲ್ಲಿಗೆ JDS ಅಂದಂಗ ಆಯ್ತು. ಇಲ್ಲ, ನಾವು BJP ಕಮ್ JDS ಎರಡೂ. ಬಿಜೆಪಿ ಕಮ್ JDS. ಇದಂಗೆ ಅಕಸ್ಮಾತ್ ಬೇರೆ ಬೇರೆ ಇದ್ರು ಅಂತ ಇಟ್ಕ ಅವಾಗ? ನಾವು ಸ್ಟೇಟ್ ಅಲ್ಲಿ BJP, ಕೇಂದ್ರದಲ್ಲಿ BJP ಎರಡೂ. ಒಂದ್ ನಿಮಿಷ ಕೇಳಿಲ್ಲ ಒಂದ್ ನಿಮಿಷ. ಈಗ ಅಕಸ್ಮಾತ್ JDS ಜೊತೆ ಮರ್ಜ್ ಆಗಿಲ್ಲ ಅಂತ ಇಟ್ಕೋ, ಪ್ರಜ್ವಲ್ ರೇವಣ್ಣ JDS ಇದ್ರು ಅಂತ ಇಟ್ಕೋ, ಅವಾಗ ಏನ್ ಮಾಡ್ತಿದೆ? JDS ಗೆ ಓಟ್ ಆಗ್ತಿದ್ದು. JDS ಗೆ ಹಂಗಾರೆ ಫಸ್ಟ್ JDS, ಆಮೇಲೆ BJP. ಒಟ್ಟಲ್ಲಿ ಈಗ ಬಿಜೆಪಿಗೆ ಮತ ಹಾಕ್ತಿಯಾ? ಗೆಲ್ತಾರ ಪ್ರಧಾನಮಂತ್ರಿ ಮೋದಿ ಆಗ್ತಾರ? ಆಗ್ತಾರೆ. ಪಕ್ಕ. ಓಕೆ, ನಮಸ್ಕಾರ ಅಣ್ಣ. ಏನ್ ಹೆಸರು? ನಂಜೇಗೌಡ್ರು ಅಂತ. ನಂಜೇಗೌಡ್ರೆ, ಓಟ್ ಹಾಕಿದ್ರ ಲಾಸ್ಟ್ ಟೈಮ್? ಹಾಕಿದ್ರ? ಯಾರಿಗೆ ಹಾಕಿದ್ರೆ? ನಾವು ದಳಕ್ಕೆ ಹಾಕಿದ್ದು. ದಳ? ಈ ಸಲ ನಿಮ್ ದಳ ಕಮಲ ಜೊತೆ ಮರ್ಜಾ ಬಿಡ್ತಲ್ಲ? ಇಲ್ಲ, ಈ ಸತಿ ಬರುತ್ತೆ. ಯಾರು ಬರ್ತಾರೆ? ದಳನೇ ಬರೋದು. ದಳನೇ ಬರುತ್ತಾ? ನಿಮ್ ದಳ ಈ ಸಲ ಕಮಲ ಜೊತೆ ಸೇರ್ಕೊಂಡ್ಬಿಟ್ಟಾರೆ ಅಂತೀನಿ. ಯಾರು ಸತಿ ಹರಿಕೊಂಡು ನಮ್ಮ ದಳನೇ ಈಗ ನೀವು ಬಿಜೆಪಿಗೆ ಹಾಕ್ತೀರಾ ಕಾಂಗ್ರೆಸ್ಗೆ ಹಾಕ್ತೀರಾ? ಕಾಂಗ್ರೆಸ್ ಬಿಜೆಪಿ. ಆಯ್ತು, ಹೋಗ್ಲಿ ಬಿಡಿ. ಏನೋ ನಿಮ್ಮ ಹೆಸರು? ರುದ್ರೇಶು. ಈ ಸಲ ನಿಮ್ಮ ಓಟ್ ಯಾರಿಗೆ? ಓಟು ದಳಕ್ಕೆ. ನೋಡದಿ ಮತ್ತು ದಳ ಮರ್ಜಾಗಿರ್ಕಂಡ್ರಿ ಅವರು. ನಾವು ದಳ ಹುಟ್ಟಿನ ದಳವೇ. ಹುಟ್ಟಿರಿಂದ ದಳ, ಉಡ್ತಲೇ ದಳ, ತಳದಿಂದ ದಳ. ಏನಣ್ಣ ಸಮಾಚಾರ? ಏನೂ ಇಲ್ಲ. ಎಷ್ಟು ಲೀಟ್ರ್ ಹಾಕ್ತೀರಾ ಹಾಲು ಅಲ್ಲಿ? ಎಷ್ಟು ಊರಿಂದ ಬರ್ತವೆ? ಇಲ್ಲಿಂದ ಒಂದು 7-8 ಟೂರ್ ಬರ್ತಾರೆ. 7-8 ಟೂರು. ಒಟ್ಟು ಓವರಾಲ್ ಎಷ್ಟು ಲೀಟ್ರ್ ಹಾಕ್ತೀರಾ? ಒಟ್ಟಿಗೆ ಒಂದು 600 ಲೀಟ್ರ್ ಆಗುತ್ತೆ. ಎಷ್ಟಿದೆ ಲೀಟ್ರು ರೇಟು? 32 ರೂಪಾಯಿ 80 ಪೈಸೆ. ಹೆಂಗೆ, ಓಕೆನಾ ರೇಟ್? ಅದು ಎಲ್ಲರಿಗೂ ಒಪ್ಪಿಗೆ ಆಗೋ ರೇಟಾ? ಪರವಾಗಿಲ್ಲ. ಇದು 5 ರೂಪಾಯಿ ಇದು ಸಿಗ್ತಾ ಇದೆಯಾ ಅವರಿಗೆ? ಸಿಗ್ತಾ ಇಲ್ಲ. ಇಲ್ವಾ? ಯಾಕೆ? ಅದು ಯಾವುದೋ ಒಂದು ಟೈಮಿಗೆ ಬರುತ್ತೆ. ಯಾವುದೋ ಒಂದು ಟೈಮು. ಎಲ್ಲ ಟೈಮಿಗೆ ಕರೆಕ್ಟಾಗಿ ಬರಬೇಕು ಅಂತಂದ್ರೆ ಟೈಮಿಗೆಲ್ಲ ಸಿಗಬೇಕು ಅಂದ್ರೆ ಯಾವ ಪಕ್ಷ ಬರಬೇಕು? JDS ಬರಬೇಕು. JDS ಈಗ ಮರ್ಜ್ ಆಗ್ಯಾರ. ನನಗೆ ಎಷ್ಟು ಸಲ ಹೇಳಿ. ಮರ್ಜ್ ಆಗಿದ್ದಾರೆ. ಮರ್ಜ್ ಆದ್ರೂ ನಾವು JDS ಗೆ ಹಾಕೋದು. JDS ನವ್ರು ಯಾರ ಜೊತೆ ಮರ್ಜ್ ಆದ್ರು ಓಕೆನಾ ನಿಮ್ಗೆ? ಇಲ್ಲ, BJP ಜೊತೆ ಮರ್ಜ್. ಅಕಸ್ಮಾತ್ ಇದೇ JDS ನವ್ರು ಕಾಂಗ್ರೆಸ್ ಜೊತೆ ಮರ್ಜ್ ಆಗಿದ್ರು ಅಂತ ಇಟ್ಕೊಳ್ಳಿ, ಅವಾಗ ಅವಾಗ JDS ಗೆ ಹಾಕ್ತಿದ್ದು. ಆದ್ರೂ ಸ್ವಲ್ಪ ಒಂಥರ ವ್ಯಕ್ತಿಗತವಾಗಿ ನೋಡಿ ಹಾಕ್ತಿದ್ರಿ. ಓಕೆ, ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿ ಆಗ್ಬೇಕಾ ಕಾಂಗ್ರೆಸ್ ಅಲ್ಲಿ ಯಾರು ಆಗ್ಬೇಕು? ಮೋದಿ. ಯಾಕೆ ಮೋದಿ ಆಗ್ಬೇಕು? ಅವರು ಒಳ್ಳೆ ವ್ಯಕ್ತಿ. ನಮ್ಮ ಮಿಕ್ದವರೆಲ್ಲ ಏನು ಕೆಟ್ಟಾರ? ದೇಶ ಚೆನ್ನಾಗಿ ಇದ್ ಮಾಡ್ತಾ ಇದ್ದಾರೆ. ಪರವಾಗಿಲ್ಲ ಅನಿಸ್ತಿದೆ. ಪರವಾಗಿಲ್ಲ ಅನಿಸ್ತಿದೆ. ಏನಪ್ಪ ನಿನ್ನ ಹೆಸರು? ರಜಿತ್ ಅರ್ಥ ಏನು? ಇಲ್ಲ, ರಜಿತ್ ಅರ್ಥ ಗೊತ್ತಿಲ್ವಾ? ರಜಿತ್ ಅಂದ್ರೆ ಏನೋ ರಜೆ ಇತ್ತು ಅಂತ, ಸ್ಕೂಲಿಗೆ ರಜೆ ಪ್ಲೇಸ್ ಇತ್ತು, ರಜಿತ್ ಸ್ಕೂಲ್ ಇತ್ತಾ? ಓಕೆ, ಆಯ್ತು. ಎಷ್ಟು ಏಜು? ನಂಗೆ 23. ಓಟ್ ಹಾಕಿದ್ಯಾ? ಹಾಕಿದ್ದೀನಿ. ಎಷ್ಟು ಸಲ ಹಾಕಿದ್ಯಾ? 2 ಸರಿ. ಯಾರಿಗೆ ಹಾಕಿದ್ಯಾ? ನಾನು ಬಿಜೆಪಿ. ಯಾಕೆ ಬಿಜೆಪಿ ಈ ಸಲ? ಈ ಸತಿನೂ ಬಿಜೆಪಿಗೆ. ಯಾಕೆ ಬಿಜೆಪಿಗೆ ಹಾಕ್ಬೇಕು? ಬಿಜೆಪಿ ದೇಶ ಅಭಿವೃದ್ಧಿ ಮಾಡ್ತಿದ್ದಾರೆ, ಒಳ್ಳೆ ಪ್ರಧಾನಿ ಇದ್ದಾರೆ, ಹಂಗಾಗಿ ಹಾಕ್ಬೇಕು. ಕಾಂಗ್ರೆಸ್ ಅವರು? ಕಾಂಗ್ರೆಸ್ ಇಲ್ಲ. ಯಾಕೆ ಫ್ರೀ ಕೊಡ್ತಿಲ್ವಾ? ಫ್ರೀ ನಮಗೇನು ಬೇಡ, ಅದು ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ? ಫ್ರೀ ಕೊಟ್ಟಿಂಗ್ ಬರಗಾಲ ಆಗುತ್ತೆ. ಈಗ ಒಂದು ರೈತರಿಗೆ ಯಾವುದೇ ಒಂದು ಇದು ಬಂದಿಲ್ಲ, ಸವಲತ್ತುಗಳು ಬರಗಾಲ ಆಗಿದೆ. ಈ ಕಾಂಗ್ರೆಸ್ ಇಂದ ಏನು ಈ ಸಲ ಪ್ರಧಾನಮಂತ್ರಿ ಆಗ್ತಾರಾ ಮೋದಿ? ಆಗ್ತಾರೆ. 100% ಯಾಕೆ ರಾಹುಲ್ ಗಾಂಧಿ ಆಗೋದು ಬೇಡವೇ? ಬೇಡ. ಪಕ್ಕ. ನಿಮ್ಮ ಮನೇಲೆಲ್ಲ ಏನಂತಾರೆ? ನಮ್ಮ ಮನೆಯಲ್ಲ ಬಿಜೆಪಿ. ನಿಮ್ಮೂರು? ನಮ್ಮೂರು ಬಿಜೆಪಿ. ಪಕ್ಕ. ಓಕೆ, ಥ್ಯಾಂಕ್ ಯು. ಏನಣ್ಣ, ಏನು ಹೆಸರು ನಿಮ್ದು? ಪ್ರಸನ್ನ. ಈ ಸಲ ನಿಮ್ಮ ಪ್ರಸಾದ ಯಾರಿಗೆ? ಪ್ರಸಾದ ಮೈತ್ರಿ ಅಭ್ಯರ್ಥಿಗೆ, ಪ್ರಜ್ವಲ್ ರೇವಣ್ಣಗೆ. ಅವ್ರ ಆಪೋಸಿಟ್ ಯಾರು ಹೇಳಿ ನಿಂತಿರೋದು? ಪಟೇಲ್. ಶ್ರೇಯಸ್ ಪಟೇಲ್. ಅವ್ರಿಗೆ ಬೇಡವಾ? ಬೇಡ. ಮಕನೇ ನೋಡಿಲ್ಲ.
ಯಾವನ್ ನೋಡಿರೋದು ಅವನ್ನ ಅವ್ನು ಒಳನರಸೀಪುರದಲ್ಲಿ ಇಂದ ಆಚೆಗೆ ಬಂದಿಲ್ಲ. ಹಾಸನ್ ಡಿಸ್ಟಿಕ್ ಅದೇ ಅಂತ ಗುರುತಿಸ್ಕೊಂಡಿದಾನ, ಕೆಲಸ ಮಾಡಿದಾನ ಇಲ್ಲ. ಇವ್ನು ಕೆಲಸ ಮಾಡಿದಾನೆ, ನಮಗೆ ವೈಯಕ್ತಿಕವಾಗಿ ಕೆಲಸ ಆಗಿದೆ ನಮ್ಮ ಊರಿಗೆನೆ ಬಿಡ್ಜು ಎಲ್ಲ ಯೂನಿ ಹಾಕ ಪ್ರಜ್ವಲ್. ನಿಮ್ದು ಯಾವ ಊರಂದ್ರೆ ಅಗಸರಳ್ಳಿ. ಅಗಸರಳ್ಳಿ ಒಂದ್ಸಲಿ ಸುದ್ದಿ ಮಾಡಿದ್ದು ಸೇತುವೆದು ಎಲ್ಲ ಸರಿಯಾಗಿದೆ. ಮೇಲೆ ಅವನೇ ಮಾಡಿದ್ದು ಪ್ರಜ್ವಲ್. ತೊಳೆದೋದ್ಮೇಲೆ ಪ್ರಜ್ವಲ್ಲೇ ಮಾಡಿದ ಕೆಲಸನ. 2.25 ಕೋಟಿ ರೂಪಾಯಿ ಕೆಲಸನ 3 ತಿಂಗಳಲ್ಲಿ ಫಿನಿಶ್ ಮಾಡ್ಕೊಟ್ಟಿದ್ರು. ಹಂಗಂತೀರಾ? ಹಾ, ಈ ಸಲ ಹಂಗ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ. ಯಾಕೆ? ಗ್ಲೋಬಲ್ ವಿಷನ್ ಇದೆ, ಬೆಸ್ಟ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶನ ಗುರುತಿಸೋ ಲೆಕ್ಕಾಚಾರ ಮಾಡಿದ್ದಾರೆ, ಆಗ್ಬೇಕು. ಹಂಗಾಗಿ ಹಂಗಾಗಿ ಒಟ್ಟಲ್ಲಿ ಗೆಲ್ತಾರೆ. ಬಾಣಲೆ ಏನ್ ನಿಮ್ಮ ಹೆಸರು? ಲೋಕೇಶ್. ಓ, ಲೋಕಸಭೆ ಚುನಾವಣೆಯಲ್ಲಿ ಲೋಕೇಶ ಪ್ಲಸ್ ಲೋಕ ಪ್ಲಸ್ ಈಶಾ. ಈ ಹಾಸನ ಲೋಕ ಅಖಾಡದಲ್ಲಿ ಲೋಕೇಶ್ ಅವರ ಮತ ಯಾರಿಗೆ? ನಮಗೆ ಪ್ರಜ್ವಲ್ ರೇವಣ್ಣ ಅವರಿಗೆ. ಯಾಕೆ? ಯಾಕೆಂದ್ರೆ ನಮ್ಮ ಈಗ ಓಡಾಡಕ್ಕೆ ಒಂದು ಸೇತುವೆ ಮಾಡ್ಕೊಟ್ಟಿದ್ದಾರೆ. ಓಡಾಡಕ್ ಒಂದು ಸೇತುವೆ ನಿಮ್ಮನ್ನ ಕೂರ್ಸ್ಕೊಂಡು ಹಿಂಗ್ ಹೋಗುತ್ತಾ? ಆದ್ರೂ ಓಡಾಡಕ್ಕೆ ಅಭಿವೃದ್ಧಿ ಮಾಡ್ಕೊಟ್ಟಿದ್ದಾರೆ. ಹಂಗೆ ರಸ್ತೆ ಎಲ್ಲ ಅಭಿವೃದ್ಧಿ ಆಗಿದೆ. ರಸ್ತೆ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಹಾಸನ. ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಓ ಅಣ್ಣ, ಲುಂಗಿ ಕಟ್ಕೊಂಡು ಎಲ್ಲಿ ಹೊಲ್ಟೆ? ನಾವು ಇನ್ನೇನು ರೈತರಲ್ಲ. ಓ, ರೈತರು. ಈ ಸಾಯಂಕಾಲದ ಯಾವ ರೈತರಪ್ಪ? ಸಾಯಂಕಾಲದಾಗ ಏನ್ ಕೆಲಸ? ಏನ್ ಹೇಳಿ? ಸಿದ್ದರಾಮಯ್ಯ ಹೆಂಗ್ಸ್ರಿಗೆ ಕೊಟ್ಟು ನಮಗೆ ಎಣ್ಣೆ ಜಾಸ್ತಿ ಮಾಡಿ ಒಳ್ಳೆ ಕುಡಿಯಾಕ ಮಾಡಿದಾನೆ ಚೆನ್ನಾಗಿ. ಎಷ್ಟು ಕೊಡ್ತೀರಿ ದಿನಕ್ಕೆ? ಎಷ್ಟು ಕೊಟ್ರು? ದಿವ್ಸಕ್ಕೆ ನಾವೆಲ್ಲ 2 ಕೊಟ್ರು. 2 ಕೊಟ್ರು. ಎಷ್ಟು ರೂಪಾಯಿ 2 ಕೊಟ್ರಿಂದ? 2 ಕೊಟ್ರಿಂದ ಆದಿತ್ತೆ 135, 130, 270 ರೂಪಾಯಿ. 270 ರೂಪಾಯಿ ತಿಂಗಳಿಗೆ ಎಷ್ಟಾಯ್ತು? ಹಿಂಗೆ ಎಷ್ಟಾಯ್ತು ನಮ್ಗೆ ಹಾಕಕ್ಕೆ ಬರಕ್ಕೆ? 6,000 ರೂಪಾಯಿ, 6,500 ರೂಪಾಯಿ ಆಯ್ತು. 2,000 ರೂಪಾಯಿ, 6,500 ರೂಪಾಯಿ, 2,000 ರೂಪಾಯಿ ನೀವೇ ಎಸ್ಕತ್ತೀರಿ ನಿಮ್ಮ ಹೆಂಗಸ್ರ ಕೈಲಿ? ಹೆಂಗಸ್ರಿಗೂ ಇಲ್ಲ, ಅವ್ರಿಗೂ ಇಲ್ಲ, ಯಾರಿಗೂ ಇಲ್ಲ. ಏನಣ್ಣ, ಏನೆಲ್ಲ ಕೊಳೆ ಗಿಳೆಲ್ಲ ನೀವೇ ಎತ್ತಿದ್ದೀರಿ? ಏನ್ ಮಾಡೋಣ, ಯಾರು ಬರೋರಿಲ್ಲ? ಯಾರು ನೋಡಂಗಿಲ್ಲ? ಯಾರು ಇಲ್ಲ. ನಿಮ್ ಕೊಳೆ ನೀವೇ ಎತ್ಬೇಕು. ಆಯ್ತು, ಒಂಚೂರು ಇಲ್ಲಿ ಮಾತಾಡ. ಆಯ್ತು, ಎತ್ತುವಂತೆ. ಏನ್ ಹೆಸರು? ರಕ್ಷಿತ್. ಹೇಳಪ್ಪ, ಈ ದೇಶ ರಕ್ಷಣೆ ಆಗಿರ್ಬೇಕಂದ್ರೆ ರಕ್ಷಿತ್ ಓಟ್ ಯಾರಿಗೆ? ನರೇಂದ್ರ ಮೋದಿಗೆ. ಯಾಕೆ? ಇಲ್ಲಿ ಪ್ರಜ್ವಲ್ ರೇವಣ್ಣ. ನೀವ್ ಮಾತಾಡೋ ಇಲ್ಲ, ಎತ್ತು. ನರೇಂದ್ರ ಮೋದಿ. ಯಾಕೆ ನರೇಂದ್ರ ಮೋದಿ ಬರ್ಬೇಕು? ನಮ್ ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಮೋದಿ ಬರ್ಬೇಕು. ಇಲ್ಲ ಅಂದ್ರೆ ನಾಳ ಬಿಡುತ್ತಾ? ಮತ್ತೆ ಹಾಳಾಗಲ್ವಾ? ಹೆಂಗೆ? ಹಿಂಗ 60 ವರ್ಷ ಇದ್ರಲ್ಲ ಹಂಗೆ. ಹಿಂಗ ಅಂದ್ರೆ ಇಲ್ಲಿ ನೀವ್ ಹೆಂಗ್ ಹೇಳ್ತೀರ? 60 ವರ್ಷದಿಂದ ಕೊಳೆನೇ ತೆಗ್ದಿಲ್ಲ ಅಂತ. ಕೊಳೆ ಅಲ್ಲ. ಹೇಳಿ. ಒಟ್ಟಲ್ಲಿ ನಿಮ್ ನರೇಂದ್ರ ಮೋದಿ ಪ್ರಧಾನಿ ಆಗ್ಬೇಕಾ? ಪಕ್ಕ ಆಗ್ತಾರೆ. ಪಕ್ಕ. ಮೋದಿಯರಾಗ್ಲಿ ಯಾರೇ ಆಗ್ಲಿ ನಮ್ಮ ಊರಿಗೆ ಸೌಕರ್ಯ ಮಾಡ್ಕೊಡ್ಬೇಕು. ನಿಮ್ ಹೆಂಗಸರಿಗೆಲ್ಲ ಫ್ರೀ ಕೊಟ್ಟಿಲ್ವಾ ಕಾಂಗ್ರೆಸ್ ಅವರು? ನಮಗೆ ಹೆಂಗಸರಿಗೆ ಕೊಟ್ಟಿಲ್ಲ, ಗಂಡಸರಿಗೆ ಕೊಟ್ಟಿಲ್ಲ. ಯಾರಿಗೆ ಓಟು? ಇದಕ್ಕೆ JDS ಪ್ರಜ್ವಲ್. ಈಗ ಅವರು ಬಿಜೆಪಿ ಜೊತೆ ಮೈತ್ರಿ ಆಗಿರಲ್ಲ. ಪ್ರಧಾನಿ ಮೋದಿ. ಪ್ರಧಾನಿ. ಮೋದಿ ಪ್ರಧಾನಿ ಆಗ್ಬೇಕು. ಯಾಕೆ ಆಗ್ಬೇಕು? ಯಾಕೆ ನಮ್ಮ ದೇಶ ಉದ್ಧಾರ ಆಗ್ಬೇಕು. ದೇವೇಗೌಡರು ಈ ಸಲ ಬಿಜೆಪಿ ಜೊತೆ ಸೇರಿದ್ದಾರೆ. ಅವರಿಗೆ ಊಟ? ಇವರು ಪ್ರಜ್ವಲ್ ರೇವಣ್ಣಿಗೆ ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ಇನ್ಯಾರು ಅವರೇ ಅಲ್ವಾ? ಅವರೇ ಪ್ರಧಾನಿ ಯಾರು? ಕುಮಾರಸ್ವಾಮಿನ? ಕುಮಾರಸ್ವಾಮಿ ಯಾಕ ಪ್ರಧಾನಿ? ಬನ್ನಿ ಒಳಗೆ ಬನ್ನಿಲಿ. ಬನ್ರಿ ಒಳಿಕೆ. ಆಯ್ತು, ಎದುರುಬಡಿ ಅವರಿಗೆ. ಏನ್ ನಿಮ್ಮ ಹೆಸರು? ವೇದಾವತಿ. ಓ, ಹೇಳಿ. ಯಾರು ನಿಮಗೆ ಇವಾಗ ಯಾವ ಚುನಾವಣೆ ಬರ್ತಾ ಇದೆ? PM ಎಂಪಿನ? ವಿಧಾನಸಭೆ ಹೋಗ್ಲಿ. ನಿಮಗೆ ಯಾರು ಬಂದ್ರೆ ಇಷ್ಟ? ಯಾರಾದ್ರೂ ಬರ್ಲಿ, ನನಗೇನು, ಆರಾಮಾಗಿರ್ತೀನಿ, ಉಣ್ಕೊತೀನಿ ಅಂತನ. ಹೇಳಿ, ಯಾರು ಬಂದ್ರು ಉತ್ತಮ? ದೊಡ್ಡರದೊಂದು ಕತೆ ಆದ್ರೆ ನಿಮ್ದೊಂದು ಹೇಳಿ. ನಮಗೆ ಮೋದಿನೇ ಬರ್ಬೇಕು. ಯಾಕೆ ಮೋದಿ ಬರ್ಬೇಕು? ಅಂದ್ರೆ ಅವರು ಸ್ಕಾಲರ್ಶಿಪ್ ಎಲ್ಲ ಕೊಡ್ತಾರಲ್ಲ ಎಲ್ಲ ಸ್ಟೂಡೆಂಟ್ಸಿಗೆ. ಕಾಂಗ್ರೆಸ್ನವ್ರು ಕೊಡ್ತೀರಲ್ಲ 2,000 ಅಂದ್ರೆ ಕಾಂಗ್ರೆಸ್ ಅವ್ರದೇ ಬೇರೆ ತರ, ಇವ್ರದೇ ಬೇರೆ ತರ. ಏನ್ ಹೆಸರು? ಪದ್ಮೇಗೌಡ ಅಂತ. ಏನೋ ಹೇಳ್ತಿದ್ರಂತಲೇನು? ಮೊದ್ಲಿಂಗ ಬಂದಿರಿ ಹುಡುಗಿ ಕರ್ಕೆ ಬರ್ಕತ್ತಿರಲಿಲ್ಲ, ದೇವಸ್ಥಾನದ ತಾಳಿ ಕಟ್ಟಿಸ್ಬಿಡ್ತೇನೆ. ಪಕ್ಕ ಕರ್ಕ ಬಂದ್ರೆ ಕಡಿಸ್ತೀರಾ? ಕಟ್ಟಿಸ್ತೇನೆ. ನಾನು ಮೊದ್ಲಿಗೊಂಥರ ಕಾಣ್ತಾ ಇದ್ದೀನಿ. ದೇವಸ್ಥಾನ ಇಲ್ಲೇ ಇದೆ. ನೀವು ಏನ್ ಕೇಳಕ್ ಬರ್ತೀರಾ? ಈಗ ಒಂದ್ ಕೆಲಸ ಮಾಡಿ, ನಿಮ್ಮೂರಲ್ಲಿ ಯಾವ್ದಾರು ಒಂದ್ ಹೆಣ್ಣಿದ್ರು ನೋಡಿ ಅತ್ತಗೆ. ಅಲ್ಲ, ಹೆಣ್ಣಿಲ್ಲ, ನೀನ್ ಮೊದ್ಲಿಂಗ ಬಂದೆ ಇಲ್ಲೇ. ನಾನೀಗ ಮೊದ್ಲಿಂಗ ಬಂದಿನಿ, ಇಲ್ಲೇ ಯಾವ್ದಾರು ಒಂದು ಸೆಟ್ ಮಾಡ್ಕೊಡಿ ಅತ್ತಗೆ. ಯಾವ್ದಾರು ಒಂದು ಸೆಟ್ ಮಾಡ್ಕೊಳ್ಳಿ ಬಿಡಿ, ಹೋಗ್ಲಿ. ಎಲ್ಲ ಮದುವೆ ಸಂಸಾರ ಎಲ್ಲ ಚೆನ್ನಾಗಾಗಬೇಕು, ಸುಖಕರವಾಗಿರ್ಬೇಕಂದ್ರೆ ಈ ದೇಶಕ್ಕೆ ಎಂತ ನಾಯಕ ಬರ್ಬೇಕು? ಯಾವ ಪಕ್ಷ ಬರ್ಬೇಕು? ಯಾವ ಪಕ್ಷ ಅಂದ್ರೆ ಜನತಾ ಪಕ್ಷ ಬರ್ಬೇಕು. ಜನತಾ ಪಕ್ಷ ಬಂದ್ರೆ ಎಲ್ಲ ಚೆನ್ನಾಗಿರುತ್ತಾ? ಎಲ್ಲ ಚೆನ್ನಾಗಿರುತ್ತೆ. ಈಗ ನೀವು ಸೇತ್ನಾಗ ಎಲ್ಲ ಚೆನ್ನಾಗಿರುತ್ತೆ. ಇದೆಲ್ಲ ಹಾಳು ಮೇಯ್ತೈತೆ. ಅಗಸಳ್ಳಿ ಊರಲ್ಲಿ ಏನೂ ಕೆಲಸ ಆಗಿಲ್ಲ, ಎಂತಳೂ ಆಗಿಲ್ಲ, ಎಲ್ಲ ಹಾಳು ಮೇಯ್ತೆ. ನಿಮ್ಮನೆ ಕಾಂಗ್ರೆಸ್ ನಿಮ್ಮನೆ. ಆಯ್ತು, ಈಗ ಪ್ರಧಾನಿ ಯಾರಾಗಬೇಕು? ಪ್ರಧಾನಿ ಮೋದಿ ಹೋಗ. ನೋಡಿ,
ರಿಪಬ್ಲಿಕ್ ಕನ್ನಡ ಪ್ರತಿದಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ಒಂದು ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಿದ್ದೇವೆ. ಅದೇ ರೀತಿ ಹಾಸನ ಲೋಕಸಭಾ ಕ್ಷೇತ್ರಕ್ಕೂ ಕೂಡ ನಾವು ಬಂದಿದ್ವಿ, ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ವಿ. ಹಾಸನ ಜನರು ಕೂಡ ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಬಿಜೆಪಿ ಬಂದ್ರೆ ಸರಿನಾ, ಕಾಂಗ್ರೆಸ್ ಬಂದ್ರೆ ಸರಿನಾ? ಕೆಲವರು ಬಿಜೆಪಿ ಬಂದ್ರೆ ಉತ್ತಮ ಅಂದ್ರು, ಕೆಲವರು ಕಾಂಗ್ರೆಸ್ ಬಂದ್ರೆ ಉತ್ತಮ ಅಂದ್ರು.